ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ಹೇಳ್ತೀನಿ, ನಾನು ಮೊನ್ನೆನೇ ಹೇಳ್ಬಿಟ್ಟಿದ್ದೀನಿ, ಪದೇ ಪದೇ ನನಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ. ಯಾಕಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಿದ್ರು ಬೇಡ ಅಂತ? ಇವ್ರಿಗೆ ಹಿಡ್ಕೊಂಡವ್ರು ಯಾರಾದರೂ? ಇವ್ರಿಗೆ ಹಿಡ್ಕೊಂಡಿದ್ದಾರಾ? ಇವ್ರು ಮುಖ್ಯಮಂತ್ರಿ, ಯಾರು ಬೇಡ ಅಂತಾರೆ? ಅದು ಬೇರೆ. ನಿಮ್ಮದೇನು ಅನ್ನೋದನ್ನು ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ನೀವು ತೀರ್ಮಾನ ಮಾಡಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಹೋದ ಸಾರಿ 5 ವರ್ಷ. ಈ ರೀತಿ ಅಂತ ಒಂದು ಸಂಬಂಧ ಒಂದು ಬಂದಿತ್ತ ನಿಮ್ಮ ಮೇಲೆ ಅಲಿಗೇಷನ್ನು. ಇದನ್ನು ಕೂಡ ನೀವು ಕೂಲಂಕುಷವಾಗಿ ಮಾಡಬೇಕಾಯ್ತದೆ. ಮಾಡ್ತೀನಿ. ಅದೇನೋ ಹೇಳ್ತಾರಲ್ಲ, ಅದೇನಂತಾರೆ, ಅದೇನೋ ಹಳ್ಳಿ ಖಾತೆಗಳಿದೆ, ಅದು ಬೇಕಿಲ್ಲ. ಇವಾಗ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿದ್ದೀನಿ. ಪದೇ ಪದೇ ಹೇಳೋಕ್ಕೆ ನಾನು ತಯಾರಾಗಿಲ್ಲ. ಒಂದು ನಿಮಿಷ ತಾಳಿ. ಅದಕ್ಕೆ ನಾನು ಹೇಳಿದೆ, ನೀವು 14 ಸೈಟ್ ತೊಗೊಂಡಿದ್ದೀರಲ್ಲ, ಅದು ವಾಪಸ್ ಮಾಡಿಬಿಡಿ. ಒಬ್ಬ ನ್ಯಾಯಾಧೀಶರು ನೀವೇ ನೇಮಕ ಮಾಡಿಬಿಡಿ, ಇತಿಹಾಸಕ್ಕೆ ಸೇರ್ಕೋತೀರಾ ಅಂತಂದೆ. ಸತ್ಯ ಯಾವತ್ತೂ ಸತ್ಯವಾಗಿ ಇರ್ತದೆ. ಸತ್ಯ ಮರೆ ಮಾಚೋದು ಸ್ವಲ್ಪ ಕಷ್ಟ. ಅದು ಸಿದ್ದರಾಮಯ್ಯನವ್ರಂಥವ್ರಿಗೆ ಒಂಥರ ಮುಜುಗರ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ. ಅವ್ರು ಈ ಥರ ಎಲ್ಲ ಮಾಡಿದವರಲ್ಲ. ಸ್ವಲ್ಪ ನೇರ ನುಡುವಾಗಿ ಮಾಡ್ಕೊಂಡು ಬಂದರು. ಎಲ್ಲ ಒಂದು ಕಡೆ ಸನ್ಯಾಸಿಯಿಂದ ಏನೋ ಸಾವಾಸದಿಂದ ಅದೇನೋ ಹಂಗಾಗಿ ಅವ್ರಿಗೂ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಇದಾಗಿದೆ. ನಾನು ವಿನಂತಿ ಮಾಡ್ತೀನಿ, ಇನ್ಮೇಲೆ ನಾನು ಏನು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಾಗಲಿ, ದ್ವೇಷಕ್ಕಾಗಲಿ, ಇಲ್ಲ ನಿಮ್ಮ ಮೇಲೆ ಎಲೆಕ್ಷನ್ ನಿಂತಿದೆ ಅನ್ನೋ ಒಂದು ಇದಕ್ಕಾಗಲಿ ಮಾತಾಡ್ತಾ ಇಲ್ಲ. ನಾನು ನಿಮ್ಮನ್ನು ಹತ್ರದಲ್ಲಿ ನೋಡಿದೇ ಇರೋದ್ರಿಂದ, ನಿಮ್ಮ ಎಲ್ಲ ಭಾಗಗಳನ್ನು ಕೂಡ ನಾವು ಗಮನಿಸಿರೋದ್ರಿಂದ, ಬೇರೆಯವ್ರಿಗಿನ ವಿಭಿನ್ನವಾಗಿ ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಿರಿ. ಹಂಗೆ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ನಾನು ಹಂಗಿರೋದಿಲ್ಲ, ನಾನು ಹತ್ತಿರಲ್ಲ ಅನ್ನೊಂದು ಆಯ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗಲ್ತು. ನೀವು ಎಷ್ಟು ಹಗರಣ ಇದೆಯೋ ಮತ್ತೊಂದು ಇದೆಯೋ ಏನು ಬೇಕಾದ್ರೂ ಮಾಡಿ, ನಿಮ್ಮದು ಏನಿದೆ ಅದನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಬ್ರಿಗೆ ಎಲ್ಲ ಒಂದು ಕಡೆ ನಾವು ಟ್ರಂಪ್ ಕಾರ್ಡ್ಗೆ ಅವಕಾಶಗಳು ಆಗೋದು ಬೇಡ ಅಂತ. ರಾಜ್ಯದ ಹಿತ ಕಾಪಾಡೋಕ್ಕೆ ನಾವೆಲ್ಲ ಇದ್ದೀವಿ. ಎಲ್ಲ ಒಂದು ಕಡೆ ನಿಮ್ಗೆ ಯಾರಿಗೆ ಭಾಗ್ಯಗಳು ಮಾಡುವಂತ ನಾವು ಹೇಳಿದ್ವಾ? ಮಾಡ್ಕೊಬಿಟ್ಟು ಎಲ್ಲ ಒಂದು ಕಡೆ ಖಾಲಿ ಆಗಿಬಿಟ್ಟಿದೆ ಖಜಾನೆ. ಆ ಖಾಲಿ ಖಜಾನೆ ಆಗಿದೆ ಅಂದ್ಬಿಟ್ಟು ಇನ್ನೇನೇ ಅಂದ್ರ ಮೇಲೆ ಮಾತಾಡೋದ್ರೊಳಗೆ ಅರ್ಥ ಇಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸಾಹೇಬರು, ನಾನು ಸಾಹೇಬರು ಅಂತೀನಿ, ಅವ್ರ ಭಾಷೆನೇ ಬೇರೆ ಇರ್ತದೆ. ಆ ಭಾಷೆಗಳು ನಮ್ಗೆ ಬೇಕಿಲ್ಲ. ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮಂಥವರು ಇತಿಹಾಸದಲ್ಲಿ ವಿಭಿನ್ನವಾಗಿ ರಾಜಕಾರಣ ಮಾಡಿದ್ದೀರಿ. ಆ ವಿಭಿನ್ನತೆ ಹಂಗೆ ಉಳಿಸ್ಕೊಳ್ಳೋದಾಗಬೇಕು ಅನ್ನೋದಾದರೆ ಇವಾಗ ಏನು ಬಂದಿದೆ ಇವೆರಡರಲ್ಲಿ, ಇದನ್ನು ನೀವು ಪಾರದರ್ಶಕವಾಗಿ ನಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ. ಒಂದು ಹೇಳ್ತೀನಿ, ನಾನು ಮೊನ್ನೆನೇ ಹೇಳ್ಬಿಟ್ಟಿದ್ದೀನಿ, ಪದೇ ಪದೇ ನನಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ. ಯಾಕಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಿದ್ರು ಬೇಡ ಅಂತ? ಇವ್ರಿಗೆ ಹಿಡ್ಕೊಂಡವ್ರು ಯಾರಾದರೂ? ಇವ್ರಿಗೆ ಹಿಡ್ಕೊಂಡಿದ್ದಾರಾ? ಇವ್ರು ಮುಖ್ಯಮಂತ್ರಿ, ಯಾರು ಬೇಡ ಅಂತಾರೆ? ಅದು ಬೇರೆ. ನಿಮ್ಮದೇನು ಅನ್ನೋದನ್ನು ಹೇಳ್ಬಿಟ್ಟಿದ್ದೀನಿ. ಅದ್ರ ಬಗ್ಗೆನೂ ನೀವು ತೀರ್ಮಾನ ಮಾಡಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ಹೋದ ಸಾರಿ 5 ವರ್ಷ. ಈ ರೀತಿ ಅಂತ ಒಂದು ಸಂಬಂಧ ಒಂದು ಬಂದಿತ್ತ ನಿಮ್ಮ ಮೇಲೆ ಅಲಿಗೇಷನ್ನು. ಇದನ್ನು ಕೂಡ ನೀವು ಕೂಲಂಕುಷವಾಗಿ ಮಾಡಬೇಕಾಯ್ತದೆ. ಮಾಡ್ತೀನಿ. ಅದೇನೋ ಹೇಳ್ತಾರಲ್ಲ, ಅದೇನಂತಾರೆ, ಅದೇನೋ ಹಳ್ಳಿ ಖಾತೆಗಳಿದೆ, ಅದು ಬೇಕಿಲ್ಲ. ಇವಾಗ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಹೇಳಿದ್ದೀನಿ. ಪದೇ ಪದೇ ಹೇಳೋಕ್ಕೆ ನಾನು ತಯಾರಾಗಿಲ್ಲ. ಒಂದು ನಿಮಿಷ ತಾಳಿ. ಅದಕ್ಕೆ ನಾನು ಹೇಳಿದೆ, ನೀವು 14 ಸೈಟ್ ತೊಗೊಂಡಿದ್ದೀರಲ್ಲ, ಅದು ವಾಪಸ್ ಮಾಡಿಬಿಡಿ. ಒಬ್ಬ ನ್ಯಾಯಾಧೀಶರು ನೀವೇ ನೇಮಕ ಮಾಡಿಬಿಡಿ, ಇತಿಹಾಸಕ್ಕೆ ಸೇರ್ಕೋತೀರಾ ಅಂತಂದೆ. ಸತ್ಯ ಯಾವತ್ತೂ ಸತ್ಯವಾಗಿ ಇರ್ತದೆ. ಸತ್ಯ ಮರೆ ಮಾಚೋದು ಸ್ವಲ್ಪ ಕಷ್ಟ. ಅದು ಸಿದ್ದರಾಮಯ್ಯನವ್ರಂಥವ್ರಿಗೆ ಒಂಥರ ಮುಜುಗರ ಆಗ್ಬಿಟ್ಟಿದೆ ಪಾಪ ಅವ್ರಿಗೆ. ಅವ್ರು ಈ ಥರ ಎಲ್ಲ ಮಾಡಿದವರಲ್ಲ. ಸ್ವಲ್ಪ ನೇರ ನುಡುವಾಗಿ ಮಾಡ್ಕೊಂಡು ಬಂದರು. ಎಲ್ಲ ಒಂದು ಕಡೆ ಸನ್ಯಾಸಿಯಿಂದ ಏನೋ ಸಾವಾಸದಿಂದ ಅದೇನೋ ಹಂಗಾಗಿ ಅವ್ರಿಗೂ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಇದಾಗಿದೆ. ನಾನು ವಿನಂತಿ ಮಾಡ್ತೀನಿ, ಇನ್ಮೇಲೆ ನಾನು ಏನು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಾಗಲಿ, ದ್ವೇಷಕ್ಕಾಗಲಿ, ಇಲ್ಲ ನಿಮ್ಮ ಮೇಲೆ ಎಲೆಕ್ಷನ್ ನಿಂತಿದೆ ಅನ್ನೋ ಒಂದು ಇದಕ್ಕಾಗಲಿ ಮಾತಾಡ್ತಾ ಇಲ್ಲ. ನಾನು ನಿಮ್ಮನ್ನು ಹತ್ರದಲ್ಲಿ ನೋಡಿದೇ ಇರೋದ್ರಿಂದ, ನಿಮ್ಮ ಎಲ್ಲ ಭಾಗಗಳನ್ನು ಕೂಡ ನಾವು ಗಮನಿಸಿರೋದ್ರಿಂದ, ಬೇರೆಯವ್ರಿಗಿನ ವಿಭಿನ್ನವಾಗಿ ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಿರಿ. ಹಂಗೆ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ನಾನು ಹಂಗಿರೋದಿಲ್ಲ, ನಾನು ಹತ್ತಿರಲ್ಲ ಅನ್ನೊಂದು ಆಯ್ತೀನಿ ಅಂದರೆ ನಾವೇನು ಮಾಡೋಕ್ಕಾಗಲ್ತು. ನೀವು ಎಷ್ಟು ಹಗರಣ ಇದೆಯೋ ಮತ್ತೊಂದು ಇದೆಯೋ ಏನು ಬೇಕಾದ್ರೂ ಮಾಡಿ, ನಿಮ್ಮದು ಏನಿದೆ ಅದನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಬ್ರಿಗೆ ಎಲ್ಲ ಒಂದು ಕಡೆ ನಾವು ಟ್ರಂಪ್ ಕಾರ್ಡ್ಗೆ ಅವಕಾಶಗಳು ಆಗೋದು ಬೇಡ ಅಂತ. ರಾಜ್ಯದ ಹಿತ ಕಾಪಾಡೋಕ್ಕೆ ನಾವೆಲ್ಲ ಇದ್ದೀವಿ. ಎಲ್ಲ ಒಂದು ಕಡೆ ನಿಮ್ಗೆ ಯಾರಿಗೆ ಭಾಗ್ಯಗಳು ಮಾಡುವಂತ ನಾವು ಹೇಳಿದ್ವಾ? ಮಾಡ್ಕೊಬಿಟ್ಟು ಎಲ್ಲ ಒಂದು ಕಡೆ ಖಾಲಿ ಆಗಿಬಿಟ್ಟಿದೆ ಖಜಾನೆ. ಆ ಖಾಲಿ ಖಜಾನೆ ಆಗಿದೆ ಅಂದ್ಬಿಟ್ಟು ಇನ್ನೇನೇ ಅಂದ್ರ ಮೇಲೆ ಮಾತಾಡೋದ್ರೊಳಗೆ ಅರ್ಥ ಇಲ್ಲ. ಇನ್ನಾದರೂ ಸಿದ್ದರಾಮಯ್ಯ ಸಾಹೇಬರು, ನಾನು ಸಾಹೇಬರು ಅಂತೀನಿ, ಅವ್ರ ಭಾಷೆನೇ ಬೇರೆ ಇರ್ತದೆ. ಆ ಭಾಷೆಗಳು ನಮ್ಗೆ ಬೇಕಿಲ್ಲ. ನಾನು ವಿನಂತಿ ಮಾಡ್ತೀನಿ,
ದಯವಿಟ್ಟು ನಿಮ್ಮಂಥವರು ಇತಿಹಾಸದಲ್ಲಿ ವಿಭಿನ್ನವಾಗಿ ರಾಜಕಾರಣ ಮಾಡಿದ್ದೀರಿ. ಆ ವಿಭಿನ್ನತೆ ಹಂಗೆ ಉಳಿಸ್ಕೊಳ್ಳೋದಾಗಬೇಕು ಅನ್ನೋದಾದರೆ ಇವಾಗ ಏನು ಬಂದಿದೆ ಇವೆರಡರಲ್ಲಿ ಇದನ್ನು ನೀವು ಪಾರದರ್ಶಕವಾಗಿ ನಡ್ಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ ಕೂಡ ಇಡಿ ಎಂಟ್ರಿ ಆಗಿದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.